ನಮಗೆ ರೊಟ್ಟಿ ಮಾಡೋದಕ್ಕೆ ಬರ್ತಾ ಇಲ್ಲ. ಏನು ಮಾಡೋದು? ತುಂಬ ಸಿಂಪಲ್ಲಾಗಿ ಒಂದು ಪ್ಲೇಟ್ ಇದ್ದರೆ ಸಾಕು, ಆರಾಮಾಗಿ ರೊಟ್ಟಿನ ಮಾಡೋದನ್ನು ಕಲಿಬೋದು. ಬನ್ನಿ ಸ್ನೇಹಿತರೆ, ಅದೇನಂತ ತಿಳಿಸ್ಕೊಡ್ತೀನಿ. ಗರಿಗರಿಯಾದ ರೊಟ್ಟಿನ, ಜೋಳದ ರೊಟ್ಟಿನ ಮಾಡೋದು ಯಾವ ರೀತಿ ಅಂತ ಈ ಟಿಪ್ಸನ್ನು ಫಾಲೋ ಮಾಡಿ. ನನಗೆ ಮೊನ್ನೊಬ್ಬರು ಕಮೆಂಟ್ ಹಾಕಿದ್ರು, ನನಗೆ ರೌಂಡ್ ಶೇಪ್ ಬರ್ತಾ ಇಲ್ಲ, ರೊಟ್ಟಿ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತಂದ್ಬಿಟ್ಟು. ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಹಾಕಿದ್ರು, ಗರಿಗರಿಯಾದ ರೊಟ್ಟಿನ ತೆಳುವಾಗಿ, ತುಂಬ ತೆಳುವಾಗಿ ಮಾಡಿದ್ದೀರಾ, ತುಂಬ ರುಚಿಕರವಾಗಿ ಮಾಡಿದ್ದೀರಾ, ಸೂಪರ್ ಇದೆ ಅಂತ ಕಮೆಂಟ್ ಕೂಡ ಹಾಕಿದ್ರು. ಥ್ಯಾಂಕ್ ಯು ಎಲ್ರಿಗೂ. ಇಲ್ಲೇನಪ್ಪ ಅಂತಂದರೆ ರೊಟ್ಟಿ ಜಿಗಿಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನಾದ್ಕೊಂಡಿದ್ದೀನಿ, ಚೆನ್ನಾಗಿ ನಾದ್ಕೋಬೇಕು ಯಾವಾಗ್ಲೂ. ನಮಗೆ ರೌಂಡ್ ಶೇಪು ಬರ್ತಾಯಿಲ್ಲಪ್ಪ ಅಂತ ಅನ್ನೋರು ಈ ಒಂದು 3 ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ರೊಟ್ಟಿ ಜಿಗಿಟನ್ನು ಅಂದರೆ ರೊಟ್ಟಿ ಹಿಟ್ಟನ್ನು ಎಲ್ಲ ನಾದ್ಕೊಂಡಿರ್ತೀರಲ್ವ, ಜೋಳದ ಹಿಟ್ಟನ್ನು ಎಲ್ಲ ನಾದ್ಕೊಂಡಿರ್ತೀರಲ್ವ. ಇವಾಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹಂಗೈ ಅಗಲ ಅಂದರೆ ಕೈಲಿಂದನೇ ಮಾಡ್ಕೋಬೇಕಾಗುತ್ತೆ. ನಿಮಗೆ ಕೈಲಿಂದ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅಂದರೆ ಮುಂದೆ ಈ ಒಂದು ವಿಡಿಯೋದಲ್ಲಿ ನೋಡಿ ಏನೆಲ್ಲ ಒಂದು ಟಿಪ್ಸ್ಗಳಿದ್ದಾವೆ ಅಂತಂದ್ಬಿಟ್ಟು. ಫಸ್ಟು ನಿಮಗೆ ಕೈಯಿಂದ ಬಡ್ಕೊಳಕ್ಕೆ ಬರುತ್ತೆ ಅಂತಂದರೆ ಈ ರೀತಿ ಕೈಯಿಂದ ಬಡ್ಕೊಳ್ಳಿ. ಸ್ವಲ್ಪ ಒಂದು ಅಂಗೈ ಅಗಲಷ್ಟು ಕೈಯಿಂದ ನೀಟಾಗಿ ರೌಂಡ್ ಶೇಪ್ ರೀತಿ ಬರೋ ರೀತಿ ಬಡ್ಕೋಬೇಕಾಗುತ್ತೆ. ಅದು ಆದ ನಂತರ ನಾವು ಲಟ್ಟಣಿಕೆ ತಗೊಂಡು ತೀಡಿದರೆ ಎಷ್ಟು ಅಚ್ಚುಕಟ್ಟಾಗಿ ಬರುತ್ತೆ ಅಂದರೆ ರೊಟ್ಟಿ ತುಂಬ ರೌಂಡ್ ಶೇಪ್ ಕೂಡ ಬರುತ್ತೆ. ಅಷ್ಟೇ ಬೇಗನೆ ಒಂದು ಫಾಸ್ಟಾಗಿ ಆಗುತ್ತೆ ರೊಟ್ಟಿ ಕೂಡ. ಇಲ್ಲಿ ಇಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟು ಮಾಡ್ಕೊಂಡಾದಮೇಲೆ ಇವೆಲ್ಲ ಲಟ್ಟಣಿಕೆ ತೊಗೊಂಡ್ಬಿಟ್ಟು ತೀಡ್ತಾಯಿದ್ದೀನಿ. ಈ ಕವರ್ ಹಾಕೋದು ಕೂಡ ತೋರಿಸ್ಕೊಡಿ ಅಂತ ಹೇಳಿದರು ಒಬ್ಬರು. ಹೋಗ್ತಾ ತೋರಿಸ್ಕೊಡ್ತೀನಿ, ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದು ಅಂತಂದ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕವರ್ ಹಾಕಿರುವಂಥ ಒಂದು ಲಟ್ಟಣಿಕೆಯಲ್ಲಿ ಈ ರೊಟ್ಟಿನ ತೀಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ತುಂಬ ನೀಟಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟು ತೆಳು ಬೇಕಾದರೂ ಅಷ್ಟು ತೆಳು ಬೇಕಾದರೂ ಮಾಡ್ಕೊಬೋದು. ಏನು ಕಟ್ಟಾಗಲ್ಲ, ಹರಿಯಲ್ಲ, ರೊಟ್ಟಿ ಮಾತ್ರ ಸೂಪರಾಗೇ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಲ್ಲಿನ ಒಂದು ಕೊಣೆಗೆಯಲ್ಲೇ ನಾನು ರೊಟ್ಟಿನ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗನೂ ಆಗುತ್ತೆ, ರೊಟ್ಟಿನೂ ಹಾಳಾಗಲ್ಲ, ಜೊತೆಗೆ ರೌಂಡ್ ಶೇಪ್ ಅನ್ನೋದು ನೀಟಾಗೆ ಬರುತ್ತೆ. ನಾವು ಏನಪ್ಪ ಅಂತಂದರೆ ಎಲ್ಲಿ ಮಿಸ್ಟೇಕ್ ಮಾಡ್ತೀವಪ್ಪ ಅಂತಂದರೆ ರೊಟ್ಟಿ ಹಿಟ್ಟನ್ನು ನಾದ್ಕೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಮಿಸ್ಟೇಕ್ ಮಾಡ್ತಾಯಿರ್ತೀವಿ. ಕರೆಕ್ಟಾಗಿ ನಾದ್ಕೊಂಡ್ವಿ ಅಂತಂದರೆ ಏನೂ ಹಾಳಾಗಲ್ಲ ಮತ್ತು ಕಟ್ಟು ಆಗೋಲ್ಲ. ಜಾಸ್ತಿ ನೀರಿನಂಶ ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು, ನೀರು ಜಾಸ್ತಿ ಹಾಕ್ಕೋಬಾರ್ದು, ಜಿಗಿ ಜಾಸ್ತಿ ಇರಬೇಕು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ರೌಂಡ್ ಶೇಪಾಗಿ ಬಂದಿದೆ ರೊಟ್ಟಿ ಅಂತ. ಎಷ್ಟು ತೆಳು ಕೂಡ ಕಾಣಿಸ್ತಾ ಇರ್ಬೋದು ನಿಮಗೆ, ಎಷ್ಟು ತೆಳುವಾಗಿ ಬಂದಿದೆ ಅಂತ. ಇನ್ನು 2ನೇ ರೊಟ್ಟಿ, ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತ ಈ ಒಂದು ಟಿಪ್ಸ್ ಕೂಡ ನಿಮಗೆ ಫಾಲೋ ಮಾಡಬಹುದು. ಏನಪ್ಪ ಅಂತಂದರೆ ಕೈಯಿಂದ ಬಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು. ತುಂಬ ಸರಳವಾಗಿ ಮಾಡ್ಬೋದು, ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ಈ ರೀತಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಣಿಕೆ ತಗೊಂಡು ತಿಡ್ಕೋಬೇಕು. ಕೈಯಿಂದ ಯಾರಿಗೆ ಒಂದು ಅಂಗೈ ಅಗಲಷ್ಟು ನಮಗೆ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಮಾಡ್ಕೊಂಡಾದ್ಮೇಲೆ ಸುತ್ತ ಒಂದು ಎಡ್ಜಿದೆ ಅಲ್ವಾ, ಅದನ್ನು ನೀಟಾಗಿ ಕಟ್ಕೋಬೇಕಾಗುತ್ತೆ. ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ಎಡ್ಜನ್ನು ನೀಟಾಗಿ ಕಟ್ಕೋಬೇಕು, ನೀಟಾಗಿ ರೌಂಡ್ ಶೇಪ್ ಬರೋ ರೀತಿಲಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ರೌಂಡ್ ಶೇಪ್ ರೊಟ್ಟಿ ಆರಾಮಾಗಿ ಬರುತ್ತೆ. ನೋಡಿದ್ರಿ ಅಲ್ವಾ, ಈ ರೀತಿ ಕೂಡ ಮಾಡೋದ್ರಿಂದ ನಿಮಗೆ ರೌಂಡ್ ಶೇಪು ನೀಟಾಗೇ ಬರುತ್ತೆ. ಲಟ್ಟಣಿಕೆಯಲ್ಲೇ ನಾವು ಮಾಡ್ಕೋಬೋದು, ಕೈಯಿಂದ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಲಟ್ಟಣಿಕೆಯಲ್ಲೇ ನಾವು ರೌಂಡ್ ಶೇಪಾಗಿ ಮಾಡ್ಬೋದು. ಇನ್ನೂ ಒಂದು ಟಿಪ್ಸ್ ಕೂಡ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಂಗಂತ ಒಂದು ಸ್ಟೆಪ್ಗೆ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ. ಯಾಕಂತಂದರೆ ಈ ಒಂದು ರೊಟ್ಟಿ ಶೇಪ್ ಅನ್ನೋದು ನಿಮಗೆ ಗೊತ್ತಾಗಬೇಕಲ್ವ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ನಾನು ಈ ರೀತಿ ಏನೂ ಮಾಡಲ್ಲ, ಯಾಕಂದರೆ ಡೈರೆಕ್ಟಾಗಿ ನಾನು ರೌಂಡ್ ಶೇಪ್ ಬರೋ ರೀತಿಯಲ್ಲೇ ನಾನು ರೊಟ್ಟಿನ ಮಾಡ್ಕೊತೀನಿ. ಕೆಲವೊಂದು ಟೈಮಲ್ಲಿ ಆಗುತ್ತೆ, ಯಾವಾಗಂದರೆ ನಾವು ರೊಟ್ಟಿ ಹಿಟ್ಟನ್ನು ಸರಿಯಾಗಿ ನಾದ್ಕೊಂಡಿರಲ್ಲ ಅಲ್ವಾ, ಆವಾಗ ನಮಗೆ ಸ್ವಲ್ಪ ಕ್ರಾಸಾಗೋದು, ಒಂದು 5 ಪೈಸೆ 10 ಪೈಸೆ, ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಪೈಸೆಗಳು ಇದ್ವಲ್ವ, ಆ ರೀತಿ ಆಗ್ತಾಯಿತ್ತು. ನಾವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಹೇಳ್ತಾಯಿದ್ರು, ಇದೇನಿದು ರೊಟ್ಟಿ 5 ಪೈಸೆ 10 ಪೈಸೆ ಎಲ್ಲ ಮಾಡಿಯಲ್ಲ ಅಂತ ಹೇಳ್ತಾಯಿದ್ರು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ರೌಂಡ್ ಶೇಪಾಗಿ ಬಂದಿದೆ ಅಂತ ಕಾಣಿಸ್ತಿದೆಯಲ್ವ. ಇದು 2ನೇ ಟಿಪ್ಸು. ಇನ್ನು 3ನೇ ಟಿಪ್ಸ್ ಏನಪ್ಪ ಅಂತಂದರೆ, ನಮಗೆ ಕೈಯಿಂದ ಮಾಡೋಕ್ಕೂ ಬರೋಲ್ಲ, ಸ್ವಲ್ಪ ಹಿಡಿದು ಏನೂ ಬೇಡ ನಮಗೆ ಅಂತ ಅನ್ನೋರು ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು. ಇದು ಮಾತ್ರ ತುಂಬ ಈಸಿಯಾಗಿದೆ, ಏನೂ ಕಷ್ಟ ಇಲ್ಲ. ನೀವು ಹೆಂಗೆ ಬೇಕಾದ್ರೆ ಹಂಗೆ ಊದ್ಕೊಂಡು ಆಮೇಲೆ ಶೇಪನ್ನು ತೆಗಿಬೋದು. ಇಲ್ಲಿ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು
ನಾವು ಸ್ಟಾರ್ಟಿಂಗೆಲ್ಲ ತೋರಿಸ್ತಾ ಇದ್ದೀವಲ್ವ ಅದೇ ರೀತಿ ಈ ರೀತಿ ಮಾಡಿಕೊಂಡು ನೀಟಾಗಿ ಉದ್ಕೊಂಡು ಇಲ್ಲಿ ನನಗೆ ಆಲ್ರೆಡಿ ನೀಟಾಗಿ ಉದ್ದಿ ಅಭ್ಯಾಸ ಆಗಿದೆ ಅಲ್ವಾ, ಹಾಗಾಗಿ ನನಗೆ ಕ್ರಾಸಾಗೆಲ್ಲ ಏನೂ ಹೋಗಲ್ಲ. ಬಟ್ ನಿಮಗೆ ತೋರಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನಾನಿಲ್ಲಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಈ ರೀತಿ ಉದ್ಕೊಂಡು ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊತ ಇರಬೇಕು. ಯಾಕಂತಂದರೆ ಇಲ್ಲಾಂದರೆ ಕೆಳಗಡೆ ಕಟ್ಟಾಗೋ ಚಾನ್ಸ್ ಇರುತ್ತೆ, ಹರಿದೋಗೋ ಚಾನ್ಸ್ ಇರುತ್ತೆ, ಹಿಡಿಯುತ್ತೆ. ಹಾಗಾಗಿ ಕಲ್ಲಿಗೆ ಹಿಡಿಯುತ್ತೆ. ಮಣಿ ಆದರೂ ಆಗ್ಬೋದು, ಚಪಾತಿ ಮಣಿ ಆದರೂ ಆಗ್ಬೋದು, ಈ ರೀತಿ ಕಲ್ಲಿನ ಕೊನೆಗೆ ಇತ್ತಂದ್ರೂ ಅದಾದರೂ ಹಾಕ್ಬೋದು. ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ ರೊಟ್ಟಿ ತುಂಬ ತೆಳುವಾಗಿ ಬರುತ್ತೆ. ಇಲ್ಲಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದೇ ನಾನು ಏನೂ ಮಾಡಿಲ್ಲ, ದಂಡಿನೂ ಕಟ್ಟಿಲ್ಲ ಮತ್ತು ಕೈಯಿಂದ ಬಡಿದೂ ಇಲ್ಲ. ಡೈರೆಕ್ಟಾಗಿ ಲಟ್ಟಣಿಕೆ ತಗೊಂಡು ನಾನು ತೀಡಿದ್ದೀನಲ್ವಾ. ಇವಾಗ ನಂದು ಒಂದು ರೊಟ್ಟಿ ಯಾವ ರೀತಿ ಬಂದಿದೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ತುಂಬ ತೆಳುವಾಗಿ ಕೂಡ ನಾವು ರೊಟ್ಟಿನ ಲಟ್ಟಿಸ್ಬೋದು. ತೆಳುವಾಗಿ ರೊಟ್ಟಿ ಮಾಡೋದ್ರಿಂದ ಒಂದು ತಿಂಗಳಾನ್ಗಟ್ಟಲೆ ಇಟ್ಕೊಂಡು ತಿಂದರೂ, ರೋಸ್ಟ್ ಮಾಡಿ ಇಟ್ಕೊಂಡು ತಿಂದರೂ ಏನೂ ಹಾಳಾಗಲ್ಲ. ಬಟ್ಟು ದಪ್ಪ ಮಾಡ್ಕೊಂಡಿರ್ತೀವಲ್ವ, ಒಂದೊಂದು ಸರಿ ಉಬ್ಬಿಸ್ಬೇಕು ಅಂದರೆ ರೊಟ್ಟಿ ಪೂರಿ ಥರ ಉಬ್ಬಬೇಕು ಅಂತ ಹೇಳಿರ್ತೀವಲ್ವ, ಆ ಕ್ಷಣಕ್ಕೆ ಮಾತ್ರ ಬಿಸಿ ರೊಟ್ಟಿ ತಿನ್ನೋಕ್ಕೆ ಅದು ಈಸಿ ಆಗುತ್ತೆ. ಕಾಣಿಸ್ತಾ ಇದೆಯಲ್ವ ನಿಮಗೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಒಂಚೂರು ಕೂಡ ಆಚೆ ಈಚೆ ಏನೂ ಆಗಿಲ್ಲ. ಇವಾಗ ನಿಮಗೆ ಅವೆರಡು ಮಾಹಿತಿ ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು. ಈ ರೀತಿ ಪ್ಲೇಟ್ ಇರುತ್ತೆ ಅಲ್ವಾ, ಇದಕ್ಕೂ ಸ್ವಲ್ಪ ದೊಡ್ಡದಾಗಿ ಬೇಕಿತ್ತು. ನನ್ನ ಕಡೆ ದೊಡ್ಡದಾಗಿ ಈ ಥರ ಹಂಚಿರೋ ಅಂಥ ಪ್ಲೇಟ್ಗಳು ಇರಲಿಲ್ಲ, ಇದನ್ನೇ ತೊಗೊಂಡಿದ್ದೀನಿ. ಈ ರೀತಿ ಎಡ್ಜ್ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಎಡ್ಜಿಗಿರೋ ಅಂಥ ಒಂದು ರೊಟ್ಟಿನ ತೆಗೆದುಬಿಟ್ಟು ಈ ರೀತಿ ಕೂಡ ಶೇಪನ್ನು ಮಾಡ್ಕೊಬೋದು. ಯಾಕಂದರೆ ನಮಗೆ ಏನಾದರೂ ಫಂಕ್ಷನ್ ಇದ್ದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಕಾಣಿಸುತ್ತೆ ಅಲ್ವಾ. ಹಾಗಾಗಿ ನೋಡಿದೆ ಅಲ್ವಾ ಯಾವ ರೀತಿ ಬಂತು ಅಂತಂದ್ಬಿಟ್ಟು. ಈ ಮೂರಲ್ಲಿ ಯಾವುದು ಟಿಪ್ಸು ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗಿಲ್ಲಿ ಪ್ಲೇಟ್ ಇಟ್ಬಿಟ್ಟು ಕಟ್ಟು ಈ ರೀತಿ ಶೇಪ್ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಒಂದು ಟಿಪ್ಸ್ ಕೊಡೋಣ ಅಂತಂದ್ಬಿಟ್ಟು ಈ ಒಂದು ಟಿಪ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿದಲ್ವಾ ಎಷ್ಟು ತೆಳುವಾಗಿದೆ ಅಂತ. ಇವಾಗ ಬೇಯಿಸ್ಕೊಳ್ಳೋಣ ಒಂದೊಂದು ಬೈ ಒನ್. ಇಷ್ಟು 3 ರೊಟ್ಟಿ ಟಿಪ್ಸನ್ನು ಹೇಳಿದ್ನಿ ಅಲ್ವಾ. ಇದ್ರ ಜೊತೆಗೆ ಈ ಒಂದು ಬೇಯಿಸೋದು ಕೂಡ ಇಂಪಾರ್ಟೆಂಟೇ ಅಲ್ವಾ. ಹಾಗಾಗಿ ಆ ಗ್ಯಾಸಿನ ಮೇಲೆ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಕಟ್ಟಿಗೆ ಒಲೆ ಮೇಲೆ ಆದರೆ ತುಂಬ ಅಂದರೆ ರೋಸ್ಟ್ ಆಗುತ್ತೆ. ಕಟ್ಟಿಗೆ ಒಲೆ ಮೇಲೆ, ಗ್ಯಾಸಿನ ಮೇಲೆ ಆದರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಅದು ಒಂದು ದಿನಕ್ಕೆ 2 ದಿನಕ್ಕೆ ಸ್ವಲ್ಪ ಸ್ಮೆಲ್ ಆ ರೀತಿ ಬರುತ್ತೆ. ಅಂದರೆ ರೋಸ್ಟೇ ಮಾಡ್ಕೊಂಡ್ವಿ ಅಂತಂದರೆ ಏನೂ ಸ್ಮೆಲ್ ಬರೋಲ್ಲ. ಬಟ್ ದಪ್ಪ ಉದ್ದುಕೊಂಡು ನಾವು ಒಬ್ಬಿದ ಒಂದು ರೊಟ್ಟಿ ಇರುತ್ತೆ ಅಲ್ವ, ಅದು ಸ್ವಲ್ಪ ಸ್ಮೆಲ್ ಕೂಡ ಆಗುತ್ತೆ. ಹಾಗಾಗಿ ಇವಾಗ ಒಂದು ರೊಟ್ಟಿ ಆಯಿತು, ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದತಿ ಅಂತಂದರೆ ತುಂಬ ಚೆಂದ ಬಂದೈತಿ. ರೊಟ್ಟಿ ಮಾತ್ರ ಸಖತ್ತಾಗಿ ಬಂದೈತಿ. ಇವಾಗ 2ನೇ ರೊಟ್ಟಿ ಕೂಡ ನೋಡೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ ಅಂತಂದ್ಬಿಟ್ಟು. ತುಂಬ ಪರ್ಫೆಕ್ಟಾಗಿ ಬಂದಿದೆ ರೊಟ್ಟಿ, ತುಂಬ ನೀಟಾಗೇ ಬಂದಿದೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಒಂದು ಚಾನಲ್ಗೆ ಸಪೋರ್ಟ್ ಕೊಡಿ. ನೋಡ್ತಾ ಇರ್ಬೋದು ಇಷ್ಟೊಂದು ರೊಟ್ಟಿನ ಆಲ್ರೆಡಿ ಮಾಡಿ ಮುಗಿಸಿದ್ದೆ. ಕಾಣಿಸ್ತಾ ಇದೆಯಲ್ವಾ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ತೆಳುವಾಗಿ ಬಂದಿದೆ. ಒಂದಕ್ಕಿಂತ ಒಂದು ತೆಳುವಾಗಿದೆ, ಯಾವುದೂ ದಪ್ಪ ಇಲ್ಲ, ಯಾವುದೂ ಸಣ್ಣ ಇಲ್ಲ. ನೋಡ್ತಾ ಇರ್ಬೋದು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ 3 ಟಿಪ್ಸ್ಗೂ ಫಾಲೋ ಮಾಡಿ, ನಿಮಗೂ ಕೂಡ ಇದೇ ರೀತಿ ರೊಟ್ಟಿಗಳು ಸಿಗುತ್ತೆ. ನೋಡ್ತಾ ಇರ್ಬೋದು ಒಂದು ಹತ್ತತ್ರ ಒಂದು ಮಿನಿಮಮ್ ಒಂದು 20 ರೊಟ್ಟಿ ಆದರೂ ಉದ್ದಿ ಹಾಕಿದ್ದೀನಿ.